ಗಿರಿಗೆ ಆಮೇಲೆ ಸಿಹಿ ತಿಂಡಿನೂ ಪಾನ್ಕನೂ ಕೊಡಕ್ ಆಯ್ತಿರ್ಲಿಲ್ವಾ? ಅವ್ವ ನೋಡಿದ್ರೆ ನೀನ್ ಸುಮ್ಕೆ ಬಿಟ್ಟಾಳ. ನೀನ್ ಮಾಡದ್ಕೂ ಅವ್ರ ಆಡದ್ಕೂ ಸರಿಯಾಗದೆ. ನಿನ್ ಕಾಲ್ ಮೇಲೆ ನೀನೇ ಕಲ್ಲೆ ತಗೊಳ ಕೆಲಸ ಯಾಕವ್ವ ಮಾಡ್ತೀಯಾ? ಅವನಿನ್ನು ಚಿಕ್ಕ ಹುಡುಗ ಅಲ್ವಾ ನಂಜುಂಡಿ, ಆಸೆ ಅಲ್ವಾ, ಅದಕ್ಕೆ ಕೊಟ್ಟೆ ಅತ್ಯಪ್ಪ. ನಿಂಗೆ ಹೆಂಗ್ ಹೇಳ್ಬೇಕು ಅಂತ ನಂಗಂತೂ ಅರ್ಥ ಆಯ್ಕಿಲ್ಲ ಬಿಡು. ಹೋಗ. ಅಯ್ಯೋ, ಇವಳಿಗೆ ಯಾವಾಗ ಬುದ್ಧಿ ಬರ್ತದೋ? 10 ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಜನ ನಮ್ ಕೈ ಬಿಡಕ್ಕಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾರೇ ಬಂದು ಕರೆದ್ರು ನಮ್ಮ ಮಾವ ತಾಲೂಕ್ ಪಂಚಾಯತಿಗೂ ಜಿಲ್ಲಾ ಪಂಚಾಯತಿಗೂ ಹೋಗಿ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಗೆದ್ದಿದ್ದು. ನಿಮ್ಮಪ್ಪನಂಗೆ ನಿಮ್ಮ ಮಾವನು ಕೆಲಸ ಮಾಡೋವನೇ ಬಸಣ್ಣ. ನಿನ್ನ ಮಾತನ್ನ ಯಾರು ತೆಗೆದಾಕ್ತಾರ ಬಿಡು. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗೋದು ಈ ಕಾಲದಲ್ಲಿ ದೊಡ್ಡದಲ್ಲ ಬಿಡೋಣ. ಈಗ ನೀವು ಸಪೋರ್ಟ್ ಮಾಡ್ದಂಗೆ ನಮ್ಮ ಮಾವಂಗೆ ಮಾಡಿದ್ರೆ ನಮ್ಮ ಮಾವ MLA ಆಯ್ತಾರೆ. ಈಗ ರುದ್ರಪ್ಪನವರು ಏನ್ ಮಾಡ್ತಾವ್ರು? ಇನ್ನೇನ್ ಮಾಡ್ತಾರೆ? ಅಪ್ಪ ಮಾಡಿರೋ ಆಸ್ತಿ ಒಂದಿಷ್ಟು ಎಮ್ಮೆ ಕರನೂ ಇದ್ದಾರೆ. ಬೇಸಾಯ ಮಾಡ್ಕೊಂಡು ಎಮ್ಮೆ ಕರ ಮೇಯಿಸ್ಕೊಂಡು ಇರ್ತಾರೆ ಪಾಪ. ಗೌಡ್ರೆ, ರುದ್ರಪ್ಪ ಅವರು ನಿಮ್ಮನೆ ಕಡೆಯೇ ಬರ್ತಾವ್ರೆ. ಬಸವ, ನನ್ನ ವೈರಿ ನಮ್ಮ ಹೊಟ್ಟಿ ತಕ್ಕ ಯಾಕೆ ಗೊತ್ತವನೆ? ಅದೇನು ತೋರಿಸಿ ನೋಡು. ಓಹೋ, ಏನ್ ರುದ್ರಣ್ಣ, ಇವತ್ತು ಸೂರ್ಯ ಯಾವ ದಿಕ್ಕಲ್ಲಿ ಹುಡ್ದ? ಯಾರೇ ಗೆದ್ರು ಯಾರೇ ಸೋತ್ರು ಸೂರ್ಯ ಹುಟ್ಟೋ ದಿಕ್ನಲ್ಲೇ ಕಣಪ್ಪ ಹುಟ್ಟೋದು. ಹೊರಗೂಡ ಅಲ್ಲಿದ್ಯಾ ನೀನು? ತರ್ಲ ಹೊರಗೂಡ, ಈ ಗೆದ್ದಿದ್ದಕ್ಕೆ ನನ್ನ ಅಭಿನಂದನೆ ಕಣಪ್ಪ. ರುದ್ರಪ್ಪ, ನಮ್ಮ ಅಟ್ಟಿ ಗಂಟ ಬಂದಿರೋದು ಸಾನೇ ಸಂತೋಷ. ಬಂದ್ಗ ಅಕ್ಕಯ್ಯ, ರುದ್ರಪ್ಪ ಬಂದವನೇ ನೋಡ್ಬಾ. ನಮಸ್ಕಾರ ರುದ್ರಣ್ಣ, ಹೆಂಗಿದ್ದೀರಿ? ಯಾವ್ರ ದಯೆಯಿಂದ ಚೆನ್ನಾಗಿವನೇ ಕಣವ. ಇವಳ ಮದುವೆ ಆದ ಕಾರಣಕ್ಕೆ ಇದ್ದೊಬ್ಬ ಮಗ ಸತ್ತೇ ಹೋದ. ಇನ್ನು ಹಿರಿ ಮಗಳು ಅನ್ಸ್ಕೊಂಡವಳು ಬದುಕಿದ್ದು ಸತ್ತಾಗೆ. ಇಷ್ಟು ವರ್ಷ ಒಬ್ಬ ತಾಯಿ ಅನ್ಸ್ಕೊಂಡವಳು ಎಂತ ಚಿತ್ರ ಹಿಂಸೆ ಅನ್ಭವಿಸ್ತಿದ್ದೀನಿ ಅನ್ನೋದು ನಿಮ್ಗೇನಾರು ಗೊತ್ತೇನ್ರಿ? ಅಪ್ಪ, ಅಮ್ಮ ಇಷ್ಟು ವರ್ಷದಿಂದ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನಿನ್ಗೂ ಗೊತ್ತಲ್ವಾ? ಇಷ್ಟು ವಯಸ್ಸಾದ್ಮೇಲಾದ್ರೂ ಅಮ್ಮ ನೆಮ್ಮದಿಯಾಗಿರೋದು ಬೇಡವಾ ಅಪ್ಪ? ಕಲ್ಪನಾ ಅಕ್ಕ ಈ ಮನೆಗೆ ಬಂದ್ರೆ ಅಮ್ಮನ್ಗೆ ಎಷ್ಟು ಸಂತೋಷ ಆಗತ್ತೆ ಅಂತ ನಿನ್ಗೂ ಗೊತ್ತಲ್ವಾಪ್ಪ? ಚಂದನ್ ಎದುರಿಗಿದ್ದಾಗ ಅವನು ತಾಯಿ ಎದುರಿಗೆ ನಾಟಕ ಆಡ್ತೀರಿ, ಅವನು ಎದುರಿಗಿಲ್ದೇ ಇರುವಾಗ ಅವನ ತಾಯಿಗೆ ಚಿತ್ರ ಹಿಂಸೆ ಕೊಡ್ತೀರಿ. ಈ ವಿಷಯ ಏನಾದ್ರೂ ಚಂದನ್ಗೆ ಗೊತ್ತಾಗಿ ಅವನು ತನ್ನ ತಾಯಿನ ಈ ಮನೆಯಿಂದ ಹೊರಗೆ ಕರ್ಕೊಂಡು ಹೋದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಕನಿಷ್ಠ ಕಲ್ಪನೆ ನಿಮಗೇನಾದ್ರೂ ಇದೆಯಾ? ಒಬ್ಬನೇ ಒಬ್ಬ ಮೊಮ್ಮಗನ ದೂರ ಮಾಡ್ಕೊಂಡ್ರೆ ನಮ್ಮ ವಂಶ ನಿರ್ವಂಶ ಆಗೋಗುತ್ತೆ, ನೆನಪಿಟ್ಕೊಳ್ಳಿ. ದಯವಿಟ್ಟು ಅಂತ ಮಾತಾಡ್ಬೇಡಿ, ನನಗೆ ಭಯ ಆಗುತ್ತೆ. ಅಣ್ಣ ಅನ್ನಿಸ್ಕೊಂಡವನು ಜವಾಬ್ದಾರಿಯಿಂದ ನನ್ಗೊಂದು ಮದ್ವೆ ಮಾಡಿದ್ದಿದ್ರೆ ನಿಮ್ಗೆ ವಂಶೋದ್ಧಾರಕನ್ನ ನಾನೇ ಹೆತ್ಕೊಡ್ತಾ ಇದ್ದೆ. ಮುಗ್ದ, ನೀನು ಸುಮ್ಮನಿರು. ನಿನ್ನ ಮದುವೆ ಆಗೋದಕ್ಕೆ ಎಷ್ಟೆಷ್ಟು ಒಳ್ಳೆ ಸಂಬಂಧಗಳು ಬಂದ್ರು ಇಲ್ಲದ ಕಾರಣ ಹೇಳಿ ಅವನ್ನೆಲ್ಲ ನಿರಾಕರಿಸಿದವಳು ನೀನು. ನಿನ್ನಮ್ಮ ಸೇರಿ ಕೊಡ್ತಾ ಇರೋ ಚಿತ್ರಹಿಂಸೆ ತಡೆದುಕೊಂಡು ಪಾರ್ವತಿ ಈ ಮನೆಯಲ್ಲಿ ಯಾಕಿದ್ದಾಳೆ ಗೊತ್ತಾ? ಈ ಮನೆ ಮಗನ್ನ ದೂರ ಮಾಡದೆ ಇನ್ನು ಈ ಮನೆ ಮೊಮ್ಮಗನ್ನ ದೂರ ಮಾಡಬಾರ್ದು ಅಂತ ಒಳ್ಳೆತನದ ಕಾರಣಕ್ಕೆ ಮಾತ್ರ. ಇದನ್ನ ನೀವಿನ್ನೂ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಇನ್ನೂ ಏನೇನು ಅನಾಹುತ ಆಗುತ್ತೆ ಏನೋ ಆ ದೇವರಿಗೆ ಗೊತ್ತು.
ಅಜ್ಜಿ, ಎಲ್ಲ ಸಾಮಗ್ರಿಗಳ ಲಿಸ್ಟ್ ರೆಡಿ ಇದೆ. ಈ ಬಾಳೆ ಎಲೆ, ಹೂವು ಮತ್ತೆ ವಿಳೆದೆಲೆನ ನಾನೇ ಆರ್ಡರ್ ಮಾಡಿದ್ದೀನಿ. ಇನ್ನೇನಾದ್ರೂ ಬ್ಯಾಲೆನ್ಸ್ ಉಳಿದಿದ್ರೆ ನೀವೇ ಹೇಳಬೇಕು. ಮತ್ತೆ ಕುಮುದತೆ, ಸಹಸ್ರ ಚಂದ್ರ ದರ್ಶನದ ದಿನ ಆಫೀಸ್ ಕೆಲಸನೆಲ್ಲ ಅಸಿಸ್ಟೆಂಟ್ಸಿಗೆ ವಹಿಸ್ಬಿಟ್ಟಿದ್ದೀನಿ. ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ. ಚಂದು, ನೀನ್ ನಿನ್ ಸ್ವಂತ ಮದ್ವೆಗೂ ಇಷ್ಟೊಂದು ಚುರುಕಾಗಿ ಓಡಾಡ್ತೀಯೋ ಇಲ್ವೋ ಅಲ್ವೇನೋ? ನನ್ನ ಮದುವೆಗೆ ನಾನು ಯಾಕೆ ಓಡಾಡ್ಲಿ ಕುಮುದತೆ? ನೀವೆಲ್ಲ ಇದ್ದೀರಲ್ಲ. ಯಾವಾಗ ನೋಡಿದ್ರು ಕೆಲ್ಸ 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 ಅಂತಿರ್ತೀಯಲ್ಲ, ಮತ್ತೆ ನನ್ನ ಮೀಟ್ ಮಾಡೋದು ಯಾವಾಗ? ಹೋಗ್ಲಿ, ನಾಳೆನಾದ್ರೂ ಮೀಟ್ ಮಾಡ್ತೀಯಾ? ವಾಟ್? ನಾಳೆನೂ ಮೀಟ್ ಮಾಡಲ್ವಾ? ನೋಡು, ನೀ ನನಗೆ ತುಂಬಾ ಕೋಪ ಬರ್ಸ್ತಿದ್ಯಾ. ನನಗೆ ಕೋಪ ಬಂದ್ರೆ ಗೊತ್ತಲ್ವಾ, ನನ್ನಷ್ಟು ಕೆಟ್ಟೋಳು ಇನ್ಯಾರೂ ಇರೋದಿಲ್ಲ. ನೋಡು, ನಾಳೆ ನೀನು ಮೀಟ್ ಮಾಡಬೇಕು ಅಷ್ಟೇ, ಇಲ್ಲಾಂದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ ಬಿಡು. ಹಾ ಕಣೆ, ಓಕೆ ಓಕೆ, ಆಮೇಲೆ ಫೋನ್ ಮಾಡ್ತೀನಿ, ಬಾಯ್. ಗೊಂಬೆ, ನಾಳೆ ನನ್ನ ತವ್ರ ಮನೆಯಲ್ಲಿ ಸಹಸ್ರ ಚಂದ್ರ ದರ್ಶನ ಇದೆ. ಅಲ್ಲಿಗೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಎಲ್ರು ಅಂದ್ರೆ? ಎಲ್ರು ಅಂದ್ರೆ ಇನ್ಯಾರು? ನಾನು, ನೀನು, ನಿಮ್ಮಪ್ಪ. ನಾನು ಬರೋದಿಲ್ಲ. ಯಾಕೆ? ತುಂಬಾ ಅಸೈನ್ಮೆಂಟ್ಸ್ ಇದೆಯಮ್ಮ, ಸಬ್ಮಿಟ್ ಮಾಡಬೇಕು. ಈಗ ಯಾರನ್ನೋ ಮೀಟ್ ಮಾಡಬೇಕು, ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆಲ್ಲ ಟೈಮ್ ಇದೆ. ನಮ್ಮ ಅಪ್ಪನ ಮನೆಗೆ ಬರಕ್ ನಿಂಗೆ ಟೈಮ್ ಇಲ್ವಾ? ಹಾಗೇನಿಲ್ಲಮ್ಮ, ನಾನು ಮೀಟ್ ಮಾಡ್ತೀನಿ ಅಂತ ಹೇಳ್ತಿದ್ದು ನನ್ನ ಫ್ರೆಂಡ್ಗೆ. ಕಂಬೈನ್ ಸ್ಟಡಿಗೆ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಇವಾಗ ನೋಡಿದ್ರೆ ಬರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಾನೇ ಅವಳ ಮನೆಗೆ ಹೋಗ್ತೀನಿ ನಾಳೆ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ಏನಿಲ್ಲ, 20 ವರ್ಷ ಆದಮೇಲೆ ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಿನ್ನ ಮಗಳನ್ನ ಯಾಕೆ ಕರ್ಕೊಂಡು ಬರಲಿಲ್ಲ ಅಂತ ಅವರೆಲ್ಲ ಕೇಳಿದ್ರೆ ಅವ್ರುಗಳಿಗೆಲ್ಲ ನಾನು ಏನಂತ ಉತ್ತರ ಕೊಡಲಿ? ಎಕ್ಸಾಮ್ ಇದೆ ಅಂತ ಹೇಳು. ಇಷ್ಟು ವರ್ಷನೇ ಕಾದಿದಾರಂತೆ, ಇನ್ನೊಂದು 10 ದಿನ ಕಾಯೋದಕ್ಕಾಗಲ್ವಾ? ಅದು ಸರಿ, ಇಷ್ಟು ವರ್ಷ ನೀನು ನಿಮ್ಮ ಅಪ್ಪನ ಮನೆಗೆ ಹೋಗದೆ ಇರೋಳು, ನನ್ನನ್ನು ಕಳಿಸ್ದೇ ಇರೋಳು, ದಿಢೀರಂತ ಮನ್ಸು ಬದಲಾಯಿಸ್ಬಿಟ್ಟಿದ್ಯಾ? ನನಗೆ ಆಶ್ಚರ್ಯ ಆಗ್ತಿದೆ. ಕೆಲವು ಸಲ ನಮಗೆ ಗೊತ್ತಿಲ್ಲದೆ ಏನೇನೋ ನಡೆಯುತ್ತೆ. ಅದು ಹೇಗೆ ನಡೆಯುತ್ತೆ, ಯಾಕೆ ನಡೆಯುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಓದ್ಕೊಳ್ಳೋದಿದೆ ಅಂದ್ಯಲ್ಲ, ಓದ್ಕೊ. ನನ್ನ ಮಗಳು ಹದ್ದು ಮೀರ್ತಾ ಇದ್ದಾಳೆ. ನನ್ನ ಎದುರಿಗೆ ನಿಂತು ಸುಳ್ಳು ಹೇಳೋ ಅಷ್ಟು ದೊಡ್ಡವಳಾಗಿದ್ದಾಳೆ. ಅವಳು ಹುಡುಗನ ಜೊತೆ ಮಾತಾಡ್ತಾ ಇದ್ದಿದ್ದು ನನಗೆ ಗೊತ್ತಾಗ್ಲಿಲ್ಲ ಅಂದ್ಕೊಂಡಿದ್ದಾಳೆ. ನಾನಿನ್ ತಡ ಮಾಡಬಾರ್ದು. ಆದಷ್ಟು ಬೇಗ ಇವಳಿಗೆ ಗಂಡು ಹುಡುಕಿ ಮದುವೆ ಮಾಡಬೇಕು. ಇಲ್ಲ ಅಂದ್ರೆ ಈ ಕಲ್ಪನಾಳ ಕಲ್ಪನೆಗಳೆಲ್ಲ ಕಲ್ಪನೆಗಳಾಗೆ ಉಳಿದು ಹೋಗುತ್ತೆ. ಓ ನಮಸ್ಕಾರ. ಹೆಂಗಿದ್ದೀರಿ ತಾತವ್ವ? ನಾ ಹೆಂಗಿದ್ರೇನಪ್ಪ, ಊರು ಹೋಗೋ ಅಂತದೆ, ಕಾಡು ಬಾ ಅಂತದೆ. ನಿನ್ನ ನೋಡಿ 8 ದಿನ ಆಯ್ತು ರುದ್ರಪ್ಪ. ನನ್ನ ಮಗ ಇದ್ದಾಗ ದಿನ ಬತ್ತಿದೆ, ಆಮೇಲೆ ಬರೋದನ್ನೇ ಬಿಟ್ಬಿಟ್ಟೆ. ಯಾವಾಗ್ಲೂ ಒಂದೇ ತರ ಇರಕ್ಕಾಗಕ್ಕಿಲ್ಲ ಕಣವ್ವ. ಎಲೆಕ್ಷನಾಗ ಸೋತ್ ಸುಣ್ಣಾಗವನೆ, ಈಗ ತ್ಯಾಪ್ ಹೆಚ್ಚಾಗಿ ಬಂದಿರಬೇಕು. ಈ ನನ್ನ ಮಗ ನಮ್ಮ ಒಟ್ಟಿ ಕಡೆಗೆ ಅಷ್ಟು ಸುಲಭ ಕಾಲಿಕ್ಕವನಲ್ವಲ್ಲ, ಬಲೇ ಪಾಕಡ ನನ್ನ ಮಗ. ಏನೋ ಮನಸ್ಸಿನಾಗ ಮಡಿಕಂಡೇ ಬಂದವನೇ.
ರುದ್ರಣ್ಣ ಇಷ್ಟು ವರ್ಷದಿಂದ ನಮ್ಮ ಮನೆ ಒಳಗಡೆ ಕಾಲು ಹಿಡಿದಿದ್ದವನು ಇವತ್ತು ಕರೀದೆ ನಮ್ಮ ಮನೆಗೆ ಬಂದಿದ್ಯಾ ಅಂದ್ರೆ ಏನಾರ ಕಾರಣ ಇರಲೇಬೇಕು ಅಲ್ವಣ್ಣ? ದಿಟ ಕಣ್ಣಾಗವ. ಹೆಂಗಸರಿಗೆ ಕೆಲವು ಸಲ ಗಂಡಸರು ಮಾತಾಡದೇ ಇದ್ರು ಕೇಳಿಸ್ಬಿಡ್ತದ. ನಿನ್ನ ಮಾತು ದಿಟ ಕಣವ. ಹೇಳಣ್ಣ ಅದೇನು ಅಂತ. ನೋಡವ, ಒಂದೂರು ಅಂದ್ಮೇಕೆ ಪರ ವಿರೋಧ ಅಂತ ಎರಡು ಪಕ್ಷ ಇದ್ದೇ ಇರ್ತವೆ. ಅಧಿಕಾರದ ಆಸೆಗೋಸ್ಕರ ನಮ್ಮವರು ನಿಮ್ಮವರು ಕಿತ್ತಾಡ್ಕೊಂಡು ಸ್ಯಾನೆ ವರ್ಷ ಆಗೋಯ್ತು. ಎಲೆಕ್ಷನ್ ಬರ್ತಾ ಇರ್ತದೆ, ಹೋಯ್ತಾ ಇರ್ತದೆ. ಅದಕ್ಕೆ ನಾವು ನೀವು ಯಾಕವ ಕಿತ್ತಾಡಬೇಕು? ನೋಡವ, ಇನ್ಮೇಕೆ ಈ ವೈರತ್ವ ಎಲ್ಲ ಬಿಟ್ಬಿಟ್ಟು ನಾವು ನೀವು ಯಾಕೆ ಒಂದಾಗಬಾರ್ದು, ಬಂಧು ಬಳಗ ಆಗಬಾರ್ದು, ನೆಂಟರಾಗಬಾರ್ದು ಅಂತ ಯೋಚನೆ ಮಾಡ್ತಾ ಇದೀನಿ ಕಣವ. ಬಂಧು ಬಳಗ ಆಗೋದು ನೆಂಟ್ರಾಗೋದು ಅಂದ್ರೆ ಸ್ಯಾನೆ ದೊಡ್ಡ ವಿಷಯ ರುದ್ರಪ್ಪ. ಅದೇನು ಅಂತ ಬಿಡಿಸಿ ಹೇಳು. ಅದನ್ನ ಹೇಳಕ್ಕೆ ಬಂದೇನು ಕಣವ. ನಮ್ಮ ತಾತ ನಮ್ಮಪ್ಪ ಮಾಡಿರೋ ಆಸ್ತಿ ಸ್ಯಾನೆ ಐತೆ. 3 ತಲೆಮಾರು ಕುಂತ್ಕೊಂಡು ತಿಂದ್ರು ಕರಗ್ದಿರೋಷ್ಟು ಆಸ್ತಿ ಐತೆ. ನನಗಿರೋನು ಒಬ್ಬನೇ ಮಗ. ಅದಕ್ಕೆ ನಮ್ಮ ಸುತ್ತಮುತ್ತ ಹಳ್ಳಿಲಿ ನಮ್ಮ ವಂಶಕ್ಕೆ ಸರಿಸಮಾನವಾದ ಮನೆ ಅಂದರೆ ನಿಮ್ಮೊಬ್ಬರದೇ ಕಣವ. ಅದಕ್ಕೆ ನಿಮ್ಮ ಲಚ್ಚಿನ ನನ್ನ ಮಗನ ಕೊಟ್ಟು ಮದುವೆ ಮಾಡಿ ಲಚ್ಚಿ ನಮ್ಮ ಮನೆ ಸೊಸೆ ಆದರೆ ಆಗ ನಾವು ನೀವು ನೆಂಟರಾಗ್ಬೋದು. ಅದನ್ನು ಕೇಳಕ್ಕೆ ನಿಮ್ಮ ಮನೆ ತಕ್ಕ ಬಂದೀವಿ ನೀವು ಕಣವ.